ಪಾಲಕ್ ಸೊಪ್ಪನ್ನ ಬಾತ್ ಮಾಡೋದಕ್ಕೆ ಫಸ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಬಿಸಿನೀರಲ್ಲಿ ಚೆನ್ನಾಗಿ ಬೇಯಿಸಿ ತೆಗೆದಿಟ್ಕೊಳ್ಳಿ ಒಂದು ಬೌಲಲ್ಲಿ. ಅದಾದ ನಂತರ ಮಸಾಲೆ ಏನಂದರೆ ಬೆಳ್ಳುಳ್ಳಿ, ಲವಂಗ, ಏಲಕ್ಕಿ, ಶುಂಠಿ, ಪಲಾವ್ ಎಲೆ, ಪುದೀನ ಸೊಪ್ಪು, ಚಕ್ಕೆ, ಸೋಂಪು ಮೇಯ್ನು ಟೇಸ್ಟ್ ಬರುತ್ತೆ. ಪಲಾವ್ ಅಥವಾ ಯಾವುದೇ ಬಾತ್ಗಳಿಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆನ ಬಾಣಲಿಲಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ಳಿ. ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಯಾವುದೇ ಬಾತ್ಗಳಾದರೆ ಮಸಾಲೆನ ಹುರ್ಕೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಂತರ ಅದೇ ಕುಕ್ಕರಲ್ಲಿ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ ನಿಮಗೆ ಇಷ್ಟ ಇದ್ದರೆ ಆಪ್ಷನಲ್ ಅನಿಸಿದ್ರೆ ಬೆಳ್ಳುಳ್ಳಿ ಮತ್ತು ಹಾಕ್ಕೊಳ್ಳಿ. ಬೇಡ ಸಾಕು ಮಸಾಲೆ ಇದು ರುಬ್ಬಕ್ಕೆ ಹಾಕ್ಕೊಂಡಿರೋದಂದರೆ ಸಾಕು. ಒಂದು ಪಲಾವ್ ಎಲೆನ ಒಗ್ಗರಣೆಗೆ ಹಾಕಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ ಈರುಳ್ಳಿ ಒಂದು ಬೌಲು ದಪ್ಪ ದಪ್ಪದಾಗಿ ಹೆಚ್ಕೊಳ್ಳಿ, ತುಂಬ ಸಣ್ಣಕ್ಕೆ ಹೆಚ್ಕೊಬೇಡಿ, ಚೆನ್ನಾಗಿ ಅನಿಸಲ್ಲ. ಅದಾದ ಚೆನ್ನಾಗಿ ಬಾಡಿದ್ಮೇಲೆ ಅದಕ್ಕೆ ಚೆನ್ನಾಗಿ ಬಾಡಿ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಬಾಡಿದೆ ಅಂತ ಆದಮೇಲೆ ಟೊಮೊಟೊ ಒಂದು ಬೌಲ್ ಒಂದು ಅಥವಾ ಎರಡು ನಿಮ್ಮ ಕ್ವಾಂಟಿಟಿ ಮೇಲೆ ಎರಡನ್ನು ಹಾಕ್ಕೊಳ್ಬೋದು, ಚೆನ್ನಾಗಿ ಅನಿಸುತ್ತೆ. ಎರಡು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ. ಆನಿಯನ್ನು ಟೊಮೊಟೊ ಎಲ್ಲ ಹೆಂಗೆ ಅಂದರೆ ನಿಮಗೆ ಹೇಗೆ ಬಾಯಿಗೆ ಸಿಗಬೇಕೋ ಆ ಥರ ಹಾಕ್ಕೊಳ್ಳಿ. ಸ್ವಲ್ಪ ಬೇಕಂದರೆ ಸ್ವಲ್ಪ, ಜಾಸ್ತಿ ಬೇಕಂದರೆ ಜಾಸ್ತಿ. ನಂತರ ಬಟಾಣಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ. ನಂತರ ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಕೊಂಡಿದ್ದ ಮಸಾಲೆ, ಬೇಯಿಸಿದ ಪಾಲಕ್ ಸೊಪ್ಪನ್ನು ಹಾಕಿ ಬಟಾಣಿನೇ ಯಾವಾಗಲೂ ಒಗ್ಗರಣೆಗೆ ಹಾಕಿ, ಆವಾಗ ಚೆನ್ನಾಗಿ ಅದು ಬೆಂದ್ಕೊಳ್ಳುತ್ತೆ. ಕಾಯಿ ಹಾಕಿ ಸ್ವಲ್ಪ ಪುದೀನ ಸೊಪ್ಪು, ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ನಿಮ್ಮ ಆಪ್ಷನಲ್ಲು. ಇದು ಗರಂ ಮಸಾಲ ಪೌಡರು ಸ್ವಲ್ಪ. ನೆಕ್ಸ್ಟ್ ಸಾಂಬಾರು ಪೌಡರ್ ಆದರೂ ಹಾಕ್ಕೋಬೋದು, ಮನೇಲಿ ಮಾಡಿರೋದು. ನಿಮಗೆ ಬೇಕಂದರೆ ಹೊರಗಡೆದು ಹಾಕ್ಕೋಬೋದು. ಇದೆಲ್ಲ ನಮ್ಮ ಮನೇಲಿ ಮಾಡೋ ಹೋಮ್ ಮೇಡು. ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿನೂ ಹಾಕಿ, ಹಸಿರು ಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ, ತುಂಬ ಸಣ್ಣಕ್ಕೆ ರುಬ್ಕೊಂಡ್ರೆ ಅದು ಚೆನ್ನಾಗಿ ಅನಿಸಲ್ಲ. ಅದಾದಮೇಲೆ ಅದನ್ನು ಟೊಮೊಟೊ, ಈರುಳ್ಳಿ ಎಲ್ಲ ಬಾಡಿರುತ್ತಲ್ವ ಅದಕ್ಕೆ ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿ ಆ ಮಸಾಲೆನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಇಲ್ಲಿ 1 ಲೋಟ ಅಕ್ಕಿಗೆ ಮಾಮೂಲಿ ನಮ್ಮದೆಲ್ಲರಿಗೂ ಗೊತ್ತಿರುತ್ತೆ, 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಹಾಕ್ಕೊಳ್ಳೋದು. ಹಾಕ್ಕೊಂಡು ಅದು ಫಸ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಕುದ್ದು ಈ ರೀತಿ ಅದೆಲ್ಲ ಸುತ್ತ ಬಿಟ್ಕೊಂಡಾಗ ಎಣ್ಣೆ ಬಿಟ್ಕೊಳ್ಳೋ ಥರ ಈ ಥರ ಕುದ್ದಾಗ ಏನಾಗುತ್ತೆ, ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ, ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಸೊ ಅಳತೆ ಮಾಡಿ ಇಟ್ಕೊಂಡಿರೋ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡಿ. ನಾನು ಯಾವಾಗಲೂ ಹೇಗೆ ಮಾಡ್ತೀನಿ ಅಂತಂದರೆ ಈ ರೀತಿ ಕುಕ್ಕರನ್ನು ಅಕ್ಕಿ ಹಾಕಿನೇ ಮುಚ್ಚಿಬಿಡಲ್ಲ, ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ಇವಾಗ ಅದು ನೀರು ಮಳ್ಳದ್ಮೇಲೆ ಅಕ್ಕಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಹಂಗೆ ಮುಚ್ಚದಿರನೇ ಕುದಿಯೋದಕ್ಕೆ ಬಿಡಿ. ಮುಚ್ಚಿಬಿಟ್ರೆ ಏನಾಗುತ್ತೆ ಅಂತಂದರೆ ಪೂರ ಮೇಲೆ ಆ ಮಸಾಲೆ ಎಲ್ಲ ಮೇಲೆ ಬಂದು ಕುತ್ಕೊಳ್ಳುತ್ತೆ, ಕೆಳಗೆಲ್ಲ ಹಂಗೆ ಅಕ್ಕಿ ಅನ್ನ ಥರ ಇರುತ್ತೆ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಇನ್ನೇನು ಬೇಯಿತು ಅಂದರೆ ಫುಲ್ ಎಲ್ಲ ಮಸಾಲೆ ಎಲ್ಲ ಕಡೆಯೂ ಇರುತ್ತೆ. ನೀವು ಮೇಲೆಯಿಂದ ಕೆಳಗಿನ ತನಕ ಪೂರ್ತಿ ಮಸಾಲೆ ಸೇಮ್ ಟೇಸ್ಟ್ ಇರುತ್ತೆ. ಸೊ ಅದೇ ಥರ ಬಾಡಿಸಿ ನಂತರ ಮುಚ್ಚಿಬಿಟ್ಟು ಒಂದು ವಿಷಲ್ ಏನಾದರೂ ಹೊಡೆಸಿದ್ರೆ ಸಾಕಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಮುಂಚೆನೇ ಮುಚ್ಚಿಬಿಟ್ರೆ ಏನಾಗುತ್ತೆ ಅಂದರೆ ಮಸಾಲೆ ಮೇಲಿರುತ್ತೆ, ಅನ್ನ ಕೆಳಗೆ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಆ ಥರ ಮಾಡ್ತೀನಿ. ಸೊ ಆಮೇಲೆ ನೀಟಾಗಿ ಮುಚ್ಚಿಬಿಟ್ಟು 2 ವಿಷಲ್ ಹೊಡೆಸಿ ಈ ರೀತಿ ಸರ್ವ್ ಮಾಡೋಕ್ಕೆ ರೆಡಿ. ಟೇಸ್ಟ್ ಮಾಡಿ ಕಮೆಂಟ್ ಹಾಕಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.